ಕಟ್ ಮಾಡೋಣ ಪಂಚಾಯತಿ ತಾಲೂಕ್ ಪಂಚಾಯತಿ ನಿಮ್ಗೆ ಎಲ್ಲಾ ಗ್ರಾಮ ಪಂಚಾಯತಿ ಇಷ್ಟಕ್ಕೂ ಕೊಟ್ಟೇವಿ. ಒಂದ್ 2 ಸಲ ADR ಬಂದ್ರು. ನಾವು ಆಕ್ಷನ್ ಪ್ಲಾನ್ ಅಲ್ಲಿ ಪ್ರಕಾರ ಇತ್ತಲ್ಲ ಎನ್ಎಂಆರ್ ಹಾಕಿದೀವಿ. ಎನ್ಎಂಆರ್ ಹಾಕಿದಾಗ ಇವ್ರು ಯಾರು ಅಲ್ಲಿ ಹೋಗಿಲ್ಲ ನೋಡು. ನಾವ್ ಎನ್ಎಂಆರ್ ಹಾಕಿ ಗಾಡಿನೂ ಕಳ್ಸಿದ್ವಿ ಟ್ರ್ಯಾಕ್ಟರ್, ಇವ್ರು ಯಾರು ಹೋಗಿಲ್ಲ. ನೆಕ್ಸ್ಟ್ ಹೊಳ್ಳಿ ನಾವ್ ಹಾಕಿದಾಗ ನಮ್ದು ಕೆಲಸ ಇದೆ, ನಮಗೆ ಹೋಗಕ್ ಆಗಂಗಿಲ್ಲ, ಮಾಡಕ್ ಆಗಂಗಿಲ್ಲ ಅಂತ ಬಿಟ್ಟಾರೆ. ಈಗಂತೂ ಯಾವ್ದು ಎನ್ಎಂಆರ್ ಹಾಕಿಲ್ಲ, ಹೋಗ್ರಿ ಅನ್ನೋದು ಅವ್ರದೇ ತಪ್ಪಿದೆ. ಲಾಗಿನ್ ತೆಗೆದ್ ನೋಡ್ರಿ, ನಮ್ಮ ಜಾಬ್ ಕಾರ್ಡ್ ಅದಾವ ಈಗ. ಅದೇ ನಾವ್ ಎಲ್ಲಿ ಹಳಿಕ್ ಹೋಗೋದಿಲ್ಲ. ನಮ್ಮ ಜಾಬ್ ಕಾರ್ಡ್ನಾಗ ಇವ್ರು ಪಂಚಾಯತ್ ಯಾರು ಯಾವಾಗ ಎಷ್ಟ್ ಹಾಕಿದ್ರು ನಮ್ ಹಾಡ್ ಎಷ್ಟ್ ಡಿಲೀಟ್ ಮಾಡ್ಯಾರ ಅವನ್ನ ನೋಡಿದ್ರೆ ಗೊತ್ತಾಗುತ್ತಂತ ಮೇಡಮ್. ಹೌದು, ನಾವ್ ನಾವೇನ್ ಮಾಡಕ್ಕಾಗತ್ತೆ? ನಾವು ಪೇಮೆಂಟ್ ನಾವು ಮಾಡ್ತೀವಲ್ಲ, ನಮ್ಮ ಅಧ್ಯಕ್ಷರು ಒಂದ್ ಸಾರಿ ಕೋರ್ಟಿಗೆ ಹೋಗಿದ್ದಾರೆ, ಅವಾಗ ಅದು ಮಿಸ್ ಆಯ್ತು. ಈಗ ನಾವು ಮೊದಲೇ ಮಾಹಿತಿ ಹಾಕಿದ್ವಿ. ಇವು ಸರ್ ಯಾವಾಗ ಸುಮಾರು ನಮಸ್ಕಾರ, ನಾನು ರ್ಯಾಂಗೋಡ್ರಿ 20ನೇ ತಿಂಗಳು 2025 ಕೊಟ್ಟಿರಿ, ಹೌದ್ರಿ? ಮತ್ ಮೇಲ್ ಮನವಿ ಯಾವಾಗ ಸಲ್ಲಿಸಿದ್ರಿ? ನಮಸ್ಕಾರ ಸರ್. ದುಡ್ಡು ಬಂತು, ಟೆಂಡರ್ ತಗೊಂಡು ಹೋದ, ನಮ್ಗೇನ್ ಕೆಲಸ ಇದೆ? ಕೆಲಸ ಈ ತರ ಬೇಜವಾಬ್ದಾರಿ ಅವ್ರದ್ದು. ಸರ್ ಒಂದ್ ನಿಮಿಷ, ನಾನ್ ಹೇಳೋದ್ ಕೇಳ್ರಿ. ಅಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅಂದ್ರೆ ಕೇಳೋ ಪ್ರಶ್ನೆ ಇವ್ರಿಗೆ ಅಧಿಕಾರ ಇದೆ, ಅದನ್ನ ಕೇಳ್ಬೋದು. ಅರ್ಜಿ ಹಾಕ್ಬೇಕಾಗಿತ್ತು, ಅರ್ಜಿ ಹಾಕಿಲ್ಲ. ಯಾಕಂದ್ರೆ ಇವ್ರದ್ದು ಕೂಡ ಅಲ್ಲಿ ಅವ್ರದ್ದು ಸಹಕಾರ ಇದೆ ಅಂತ ತೋರಿಸುತ್ತೆ ಸರ್. ಯಾಕಂದ್ರೆ ಒಂದ್ ಅರ್ಜಿ ಹಾಕ್ಬೋದಾಗಿತ್ತಲ್ಲ, ಈ ತರ ಆಗಿದಾರ ಅಂತ. ಅಲ್ಲ ತಡಿ, ಒಂದ್ ನಿಮಿಷ ಅಲ್ಲ ಮೇಡಮ್, ಅದಾಯ್ತು. ಒಂದ್ ನಿಮಿಷ ಒಂದ್ ನಿಮಿಷ ಮೇಡಮ್, ಆಯ್ತು. ಸರ್ ಈಗ ನಾ ಹೇಳ್ತೇನೆ ಕೇಳ್ರಿ, ಅದ ತಗೊಂಡಿದ್ದು ಕರೆ ಐತಿ, ಇವ್ರು ಮಾಡಿದ್ದು ಕರೆ ಐತಿ. ನಮ್ಗ ಮೇಲ್ ಮನಿ ಸಲ್ಲಿಸಿದ್ದು ಅದ ಕರೆಕ್ಟ್ ಆಗಿ ಕೊಟ್ಟು ಬಿಟ್ರ ನಾವೆಲ್ಲಾ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನಾ ಇದ್ರ ಬಗ್ಗೆ ಹೇಳ್ತೀನಿ. ಈಗ ಇವರು ನಾಮದಾರಿ ಹೌದಾ? ಇವರು ಯಾವಾಗ ಇನ್ನ RT ಹಾಕಿದ್ರು ಅಂದ್ರೆ 12ನೇ ತಾರೀಕು 9ನೇ 2025 ಹಾಕಿದ್ರು. ಹೊಳ್ಳಿ ಮೇಲ್ ಮನವಿ ಯಾವಾಗ ಸಲ್ಲಿಸಿದ್ರು? 26/12/2025. ಯಾರು ಇದ ಮೇಡಮ್ ಇದ್ರ? ಇವ್ರಿಗೆ ಸಲ್ಲಿಸಿದ್ರ? ಇದಕ್ಕೆ ಏನಾದ್ರು ಒಂದ್ ಹಿಂಬರ ಕೊಟ್ರ ಮೇಡಮ್? ಏನಾದ್ರು ಮಾಡಿದ್ರ ಇನ್ನ ಪ್ರಥಮ ಮೇಲ್ ಮನವಿಗೆ? ಇದು ನಿಮಗ ಕಾಮಗಾರಿದ ಏನಿದೆಲ್ಲ ನಾವು ಚೆಕ್ ಮೆಜರ್ಮೆಂಟ್ ಫೈಲ್ ಅಲ್ಲಿ ಕಳ್ಸಿದ್ವಿ. ಅಲ್ಲಿಂದ ಬರ್ತಿದ್ದಂಗ ಅವ್ರಿಗೆ ಕೊಡ್ತಾರೆ. ಅದೇ ತಿಂಗಳು ಎಷ್ಟಾಯ್ತು ಮೇಡಮ್? ಈಗ ಇದು ಎಷ್ಟು ದಿನದಾಗ ಕೊಡ್ಬೇಕು ಅನ್ನೋದು ಕೂಡ ರೂಲ್ಸ್ ಇದೆ. ಚೆಕ್ ಮೆಜರ್ಮೆಂಟ್ ಸೈನ್ ಮಾಡ್ಲಿಕ್ಕೆ ನಮ್ಮ ಎಡಿ ಸರ್ ಅವರು ಯೂತ್ ಅಂಡ್ ಸ್ಪೋರ್ಟ್ಸ್ ಅಲ್ಲಿ ನಷ್ಟ ಕೊಡ್ತೀರಾ ಮೇಡಮ್? ಮಾಹಿತಿ ಬಗ್ಗೆ ನಿಮಗೆ ಅನುಭವ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸಮರ್ಪಕ ಉತ್ತರ ಏನಿದೆ ಅದನ್ನೇ ಕೊಡ್ಬೇಕಲ್ಲ. ನೀವೇನಾದ್ರು ಹೇಳಿದ್ರೆ ಸಮರ್ಪಕ ಉತ್ತರ ನೀಡುವುದಿಲ್ಲ. ಅದು ಇದು ನಿಜ, ವಾಸ್ತವ ಐತ್ರಿ ಮೇಡಮ್, ವಾಸ್ತವ ಇದೆ, ಅದು ವಾಸ್ತವ ಇದೆ. ಅದೇ ರೀ, ನಾನು ವಾಸ್ತವನೇ ಹೇಳಾತೀನಿ. ನಮ್ಮ ಎಡಿ ಸರ್ ಅವರು ಯೂತ್ ಅಂಡ್ ಸ್ಪೋರ್ಟ್ಸ್ ಅಲ್ಲೂ ಅವರೇ ಎಡಿ ಅವರು ಇದ್ದಾರೆ. ಅಲ್ಲಿ MP ಸ್ಪೋರ್ಟ್ಸ್ ಅಲ್ಲ, ಅವ್ರಿಗೆ ಯಾಕೆ ನಿಮಗ್ ಮಾಹಿತಿ ಕೊಡಕ್ ಏನ್ ಸಮಸ್ಯೆ ಅಂತ ಕೇಳ್ತಾ ಇರೋದು ನಾನು. ಅಲ್ಲೇ ಕೊಡ್ತೀರಾ? ಇದನ್ನ ಸ್ಪಷ್ಟವಾಗಿ ಕಾಣ್ತೈತಿ. ಇಲ್ಲಾಂದ್ರೆ ನಿಮಗ ಮಾಹಿತಿ ಕೊಟ್ಟು ಬಿಟ್ಟಿದ್ರು. ಇಲ್ಲ ಮೇಡಮ್, ಇದು ಒಂದೇ ಅಲ್ಲ. ಈಗ ನರೇಗಾ ಯೋಜನೆ ತಡಿದ್ರಿ, ನರೇಗಾ ಯೋಜನೆ ಅಡಿ ನಿಮ್ಗೂ ಕೂಡ ಒಂದ್ ತಡಿಯೋಣ ಒಂದ್ ನಿಮಿಷ. ನರೇಗಾ ಯೋಜನೆ ಅಡಿ ಕಾಮಗಾರಿ ಒಳಗಡೆ ಹಿಟಾಚಿ ಬಳಸಬಾರ್ದಂತ ಕೂಡ ಇದೆ. ನಮ್ಗೆ ಅದ್ರಲ್ಲಿ ನಾವು ಹಿಟಾಚಿಗಂತಾನೆ ಹೈಡ್ರಾಲಿಕ್ ಯೂನಿಟ್ಸ್ ಅಂತ ನಮ್ಗೆ 101 hours ಕೊಟ್ಟಿದ್ದಾರೆ. ಪರ್ಮಿಷನ್ ಲೆಟರ್ ಕೊಟ್ಟಿಲ್ಲ ಮೇಡಮ್. ನೀವು ಇನ್ವಾಯ್ಸ್ ತೋರಿಸ್ತಾ ಇದೀರಾ, ನೀವು ಟ್ಯಾಕ್ಸ್ ಇನ್ವಾಯ್ಸ್ ತೋರಿಸ್ತಾ ಇದೀರಾ. ಮತ್ತೆ ನಿಮಗೆ ಇದು ಏನದು ಅಲ್ಲ, ಅದಕ್ಕೆ ಬಳಸಕ್ ಅವಕಾಶ ಇದೆ ಮೇಡಮ್. NREG ಸರ್ವರ್ ಥ್ರೂನೇ ನಾವು ಎಸ್ಟಿಮೇಷನ್ ತಗೊಂಡಿರೋದು. ಆಮೇಲೆ ಅದು 5 ಲಕ್ಷ 5 lakhs ಇದ್ರೆ ನಮ್ಗ ಅದನ್ನ PRD ಇಂಜಿನಿಯರ್ ಅವ್ರ ಲಾಗಿನ್ ಇಂದಾನೆ ಅಪ್ರೂವ್ ಕೊಟ್ಟ ಮೇಲೆ ನಾವು ಮಾಡಿರ್ತೀವಿ. ಅವರು ಅದನ್ನೇ ಹೇಳತ್ತಿರೋದು. ನಾನು ನನ್ನ ಲಾಗಿನೇಷನ್ ಕೇಳಿದ್ರು, ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಏನಿದೆ ಇಲ್ಲಿ? ಹೈಡ್ರಾಲಿಕ್ ಎಕ್ಸಾವೇಟರ್ 0.9
bucket capacity at 60 cum per hour. Okay. ಹೌದ್ರಿ ಹಾ. one quantity rate 958 amount total quantity ಟೋಟಲ್ ಅಮೌಂಟ್ ಇದರಲ್ಲಿ ಇದನ್ನ ಕೊಟ್ಟಿರೋದ್ರಿಂದ ಆಮೇಲೆ ಈ ಎಸ್ಟಿಮೇಶನ್ ನ PRED ಇಂಜಿನಿಯರ್ ಅವರು ಆ ಲೆಟರ್ ನೀವು ದಾಖಲಾತಿಗಳ ಮೂಲಕನ ಮಾತಾಡ್ಬೇಕು. ಸುಮ್ನೆ ಬಾಯಿನಿಂದ ಯಾವ್ದೋ ಮಾತಾಡಿದ್ರೆ ಆಗಲ್ಲ ಮೇಡಮ್. PRED ಇಂಜಿನಿಯರ್ ಅವರು ಕೊಟ್ಟ ಮೇಲೆ ಈಗ ನಾನು ಸುಮ್ನೆ ಬಂದು ನನಗ್ ಮಾಹಿತಿ ಕೊಡ್ರಿ ಅಂದ್ರೆ ಕೊಡಲ್ಲ. ಮಾಹಿತಿ ಹಾಕಪ್ಪ ಕೊಡ್ತೀನಿ ಅಂತ ಹೇಳ್ತೀರಿ, ಹೌದಾ ಸರ್? ಮಾಹಿತಿ ಹಾಕಿದಾಗ ಮೇಲ್ಮನವಿ ಸಲ್ಲಿಸ್ಬೇಕು, ಅವ್ರು ಕೊಟ್ಟಿಲ್ಲ ಅಂದ್ರೂ ಕೂಡ. ಅದೇ ರೀತಿ ಪರ್ಮಿಷನ್ ಒಂದ್ ಲೆಟರ್ ಇವ್ರು ಬರೀಬೇಕು. ಅವರು ಪರ್ಮಿಷನ್ ಆಮ್ಯಾಗ ಅವ್ರೊಂದ್ ಲೆಟರ್ ಹಾಕ್ತಾರೆ, ಹಿಂಬರ ಆದ್ರೂ ಕೊಡ್ತಾರೆ. ಅದನ್ನ ಕೇಳ್ತಾ ಇರೋದು, ಇದು ಬಿಲ್ ತಗೊಂಬಂದು ತೋರಿಸಿದ್ರೆ ಇದೆ ಅಂತಂದ್ರೆ ಅವರು ಕೊಟ್ಟಿಲ್ಲ. ಅವರು ಅವ್ರ ಟೆಕ್ನಿಕಲ್ ಸ್ಯಾಂಕ್ಷನ್ ಅವರು ಕೊಟ್ಟ ಮೇಲೆ ನಾವ್ ಇದನ್ನ ಅಪ್ರೂವ್ ತಗೊಂಡು ನಾವ್ ಮಾಡಿರ್ತೀವಿ. ನೀವೇನೇ ಕೇಳಿದ್ರು ಗೌಡ್ರನ್ನ ಕೇಳಿ. PRED ಇಂಜಿನಿಯರ್ BN ಗೌಡ್ರು ಅವರೇ ಬಂದಿದ್ದಾರೆ, ನೋಡಿದ್ದಾರೆ. ನಮ್ಮ ಅಧ್ಯಕ್ಷರು, ಕಮಿಟಿ ಸದಸ್ಯರು, ನಾವು ಎಲ್ಲಾ ಕುಂತು ಆದ್ರೆ ಮತ್ತು ಅದನ್ನ ಯಾವುದೇ ಕ್ರಮ ತಗೊಳ್ಳದೆ ಹುಡುಗರಿಗೆ ಅನಾಹುತ. ಈಗ ಗಾಡಿ ಬೀಳಾಕತ್ತೈತೆ, ನಮ್ದೇ ತೆರಿಗೆ ಅನ್ನೋ ಲಾಸ್ ಅಲ್ಲ ಸರ್. ಬರಬೇಕು ಅಲ್ಲಿವರೆಗೆ ನಾವು ಸತ್ಯಾಗ್ರಹ ಮಾಡ್ತೀವಿ. ಯಾಕಂದ್ರೆ ಪೊಲೀಸ್ ಪರ್ಮಿಷನ್ ಕೂಡ ತಗೊಂಡಿದ್ವಿ ಮೇಡಮ್. ಅವ್ರಿಗೆ ಒಂದು ಫೋನ್ ಮಾಡ್ರಿ, ಕರ್ಸ್ರಿ ಮೇಡಮ್. ಅಂದ್ರೆ ಬ್ಯಾಲೆನ್ಸ್ ಅದು ಬೀಳ್ಬಾರ್ದು ನೋಡು. ನನ್ನ ಹೆಸರು ಗೋವಿಂದ ರೆಡ್ಡಿ ಸುರೇಂದ್ರ ಸಿರಿಹರಿ ಅಂತೇಳಿ. ಈ ಕಳಪೆ ಕಾಮಗಾರಿ ಸಲುವಾಗಿ ನಿನ್ನೆನೂ ನಾವು ಮಾತಾಡಿದ್ದೀವ್ರಿ, ನಿನ್ನೆನೂ ಹೇಳಿವಿ. ಅದಕ್ಕಿಂತ ಪೂರ್ವದಲ್ಲಿ ಪಂಚಾಯತಿಗೆ ಹೋಗಿನೂ ಹೇಳಿವಿ. 2-3 ಸಲ ನಾವು ಅವ್ರನ್ನ ಭೇಟಿ ಆಗಿ ಕೇಳಿದ್ರು ಅವ್ರು ಅದಕ್ಕೆ ಸ್ಪಂದನ ಮಾಡಲಿಲ್ಲ. ನಾವು ಕಡೆಗೆ ಈ ಕೆಲಸ ಯಾರು ಮಾಡ್ಯಾರ ಅವ್ರ ಹೆಸರ ಹೇಳ್ರಿ, ಅವ್ರನ್ನಾರ ನಾವು ಭೇಟಿಯಾಗಿ ಕೆಲಸ ಅದನ್ನು ಕೇಳ್ತೇವಿ. ಹಿಂಗೈತನಪ್ಪ ಇದಕ್ಕೆ ಸ್ಯಾಂಕ್ಷನ್, ಮತ್ತು ಇದಕ್ಕೇನಾರ ಮೊರಮ್ ಗಿರಮ್ ಹಾಕೋದು ಐತೋ ಏನಿಲ್ಲೋ, ಮಕ್ಕಳ ಜೀವಕ್ಕೆ ಹಾನಿ ಆದ್ರೆ ಯಾರು ಜವಾಬ್ದಾರಿ ತೊಗೊಂತೀರಿ ಅಂತೇಳಿ ನಾವು ಪಂಚಾಯತ್ ಯಾರನ್ನ ಕೇಳಿದ್ರು ಅದನ್ನೂ ಅವ್ರು ಕೊಡಲಿಲ್ಲ, ಏನು ಮಾಡಲಿಲ್ಲ. ಹಿಂಗಾಗಿ ಇವತ್ತು ಮತ್ತು ನಾವು ಪಂಚಾಯತಿಗೆ ಹೋಗಿ ನಾವು ಅಲ್ಲೇ ಕುಂದಿರ್ಬೇಕು ಧರಣಿ ಅಂತೇಳಿ ವಿಚಾರ ಮಾಡೇವಿ. ನಮಸ್ಕಾರ. ನನ್ನ ಹೆಸರು ಗೋವಿಂದ ರೆಡ್ಡಿ ಸುರೇಂದ್ರ ಶ್ರೀಹರಿ ಅಂತೇಳ್ರಿ. ನಮಸ್ಕಾರ ರೀ. ನನ್ನ ಹೆಸರು ಮದಾರ್ ಸಾಬ್ ಅಂತ ಹೇಳ್ರಿ. ಕಿರೇಸೂರು ಗ್ರಾಮದ ಕನ್ನಡ ಶಾಲಿ ಹತ್ತಿರ ಮನೆಯಲ್ಲಿ ಇರೋರು ನಾವು. ಶಾಲಿ ಹತ್ತಿರ ಮನೆ ಐತಿ. ಆದರೆ ಇಲ್ಲಿ ವಗಾತಿ ಅನ್ನುವಂಥದ್ದು ಶಾಲಿ ಮಕ್ಕಳ ಸಲುವಾಗಿದ್ದ ನಾವು ಭಾಳ ವಿಚಾರ ಮಾಡ್ತಿರ್ತೇನೆ. ಆದರೆ ಇಲ್ಲಿ ಭಯಂಕರ ಹೊಲಸಾಟ, ಗಬ್ಬು ವಾಸನೆ ಹಿಡಿದಿರ್ಲಿದ್ದ ಭಾಳ ದಿನ ಆಯ್ತು. ಇದನ್ನು ಒಟ್ಟ ಮಕ್ಕಳು ಬಿದ್ದರೆ ಇಲ್ಲಿ ನೋಡೋರಿಲ್ಲ. ಯಾವುದೋ ಒಟ್ಟು ಪಂಚಾಯತಿಯವ್ರು ಮಾಡ್ಯಾರೋ ಯಾರು ಮಾಡ್ಯಾರೋ ಗೊತ್ತಿಲ್ಲ. ಆದರೆ ಕಾಲುವೆ ಹಂಗ ಐತಿ, ಅದ್ರ ಮ್ಯಾಗ ರಾಡ್ ಪಾಡ್ ಬಿದ್ದಿದ್ದು ಹುಡುಗರು ಒಂದು 2-3 ಜಿಗಿದ್ರು ನಾವು ಒಳಗೆ ಕಳಿಸಿರ್ತೀನಿ. ಅಷ್ಟೆಲ್ಲ ಇಲ್ಲೇ ಇರ್ತೇನೆ. ಇಲ್ಲಿ ಸಾಲಿ ಮುಸ್ರಿ ಸಹಿತ ಇಲ್ಲಿ ಬೀಳ್ಗೊಡುದಿಲ್ಲ. ಬಕೆಟ್ ಇಟ್ಟು ಬಕೆಟ್ನಾಗಿದ್ದಾನ ನನ್ನ ಮನೆಗೆ ಹೋಯ್ತಿರ್ತೇನೆ. ಒಳ್ಳೆ ಮೇಲಾಗಿ ಇಲ್ಲಿ ಏನು ಹೊಲಸಾಟ ಆಗ್ಬಾರ್ದು ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ನಾನು ಇಲ್ಲಿ ದಿನಂಪ್ರತಿ ಇಲ್ಲೇ ಒಂದಿಟ್ಟು ಆಯ್ತಿರ್ತೇನೆ. ನಮಸ್ಕಾರ. ಅನಾಹುತ ಒಂದು ಹುಡುಗ ಸಾಲಿ ಬಿದ್ದು ಅನಾಹುತ ಆಯ್ತು. ಆಗ ಎಲ್ಲ ಇದಾಗಿತ್ತು, ಜಗದ್ ಮ್ಯಾಗ ಆಗಿತ್ತು. ಆದ್ರೂ ಯಾವ್ದೋ ಒಂದು ಜವಾಬ್ದಾರಿ ತಗೊಂಡು ಏನು ಮಾಡ್ಲಿಲ್ಲ. ಇಲ್ರಿ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಹಿರೇಮಠ ಅಂತೇಳಿ, KRS ಪಕ್ಷಿ ಸಿಪಾಯಿ. ನಾನು ನಿನ್ನೆ ಇಲ್ಲಿ ಬಂದು ಈ ತರ ದುರ್ವಾಸನೆ, ನಾನು ಇದಕ್ಕಿಂತ ಮುಂಚೆಕನ ನಾವ್ 2 ಸಲ ಹೋಗಿ ಪಂಚಾಯತಿಗೆ ಹೋಗಿ ಎಲ್ಲ ಭೇಟಿ ನೀಡಿ ಹೇಳಿ, ಸರ್ ಅಲ್ಲಿ ವಾಸನೆ ತಡ್ಕೊಳಕ್ ಆಗೋಲ್ದು, ಕ್ಲೀನ್ ಮಾಡಸ್ರಿ ಅಂತ ಎಲ್ಲಾ ರೀತಿಯಿಂದ ಮನವಿ ಮಾಡಿದ್ದೆ. ಇದ್ರ ಮುಂಚೆನೂ ಸಹಿತ ಸರ್ ಅದು ವಾಲಾಕತೈತಿ, ಅದನ್ನೇನೈತಿ ಸೂಕ್ತವಾದ ಕ್ರಮ ತಗೊಳ್ರಿ, ಅದನ್ನ ಯಾವ್ದಾರ ಮಕ್ಕಳ ಮೇಲೆ ಬಿದ್ದಿಗಿದ್ದಿತ್ತು ಅಂತೇಳಿ ಎಲ್ಲಾ ರೀತಿಯಿಂದನು ಹೇಳಿದ್ರು ಯಾವ್ದು ಮುನ್ನೆಚ್ಚರಿಕೆ ಇವ್ರು ತಗೊಳ್ಳಿಲ್ಲ. ನಾಳೆ ಇದಾಗಬಾರ್ದು, ಯಾವ್ದಾರ ಮಕ್ಕಳ ಮೇಲೆ ಬಿದ್ದು ಏನಾರ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಿನ್ನೆ ನಾನು ಇಲ್ಲಿ ಬಂದು ಇದನ್ ಮಾಡಿ ನಾ ಹೋರಾಟಕ್ಕೆ ನಾ ಸಿದ್ಧವಾಗ್ತೀನಿ ಅಂತೇಳಿ ನಾ ಎಲ್ಲಾ ರೀತಿಯಿಂದ ಇದನ್ ಮಾಡ್ಕೊಂಡ್ಮೇಲೆ ಇವ್ರು ನಿನ್ನಿಲಿಂದ ಕ್ಲೀನ್ ಮಾಡಿಸಿ ಈಗ ರೋಡ್ ಕಟ್ ಮಾಡ್ಸಕತ್ಯಾರ. ಇದಕ್ಕಿಂತ ಮುಂಚೆ ಇವ್ರು ಎಚ್ಚೆತ್ತುಕೊಂಡಿದ್ದಿಲ್ಲ. ಈಗ ನಾವು ಕೇಳೋದೇನಂದ್ರೆ ಸರ, ಈ ಕಳಪೆ ಕಾಮಗಾರಿ ಆಗಿದೆ, ಆದಂತ ಸಂದರ್ಭದಾಗ ಇವ್ರು ನೋಡಿಲ್ಲ, ಇವರು ಯಾರು ಪಂಚಾಯತಿಯವ್ರು ಯಾರು ಇದನ್ನ ಗಮನಿಸಿಲ್ಲ. ನೋಡಿದ್ರು ಸಹಿತ ಅದನ್ನ ಬಿಲ್ ಹೆಂಗ್ ಪಾಸ್ ಮಾಡಿದ್ರು, ಇದು ನಮಗ್ ಬೇಕಾಗಿರೋಂತ ಉತ್ತರ ಸರ್. ಇದನ್ನ ಬಿಲ್ ಪಾಸ್ ಮಾಡಿದ್ರು, ಈ ತರ ಕಳಪೆ ಕಾಮಗಾರಿ ಆದ್ರೂ ಇವ್ರು ಬಿಲ್ ಪಾಸ್ ಮಾಡ್ಯಾರ. ಅದೇ ಈ ಕಳಪೆ ಕಾಮಗಾರಿಯಿಂದ ಕಂಪೌಂಡ್ ವಾಲಿ ಐತಿ. ಈಗ ಅದು ಬಿತ್ತು ಅಂದ್ರೆ ನಾಳೆ ಯಾರ ಮಕ್ಕಳ ಹೆಚ್ಚು ಕಡಿಮೆ ಆಗ್ತೈತಿ. ಇದಕ್ಕಿಂತ ಮುಂಚೆ ನಾವು ಈ ಗ್ರಾಮದಾಗ ಒಂದು ಮಗನ್ ಕಳ್ಕೊಂಡಿವಿ ಸಹಿತ ಸರ್. ಈ ತರ ಮುಂದೆ ಆಗ್ಬಾರ್ದು, ಅವ್ರಿಗೆ ಅದ ದಂಡ
ಆ ಕೆಲಸನ ಅವ್ರು ಮಾಡಿಕೊಡ್ಬೇಕು. ಅಲ್ಲಿವರೆಗೂ ನಾವು ಅಲ್ಲಿ ಪಂಚಾಯತಿಗೆ ಹೋಗಿ ಕುಂತು ಹೋರಾಟ ಮಾಡ್ತೀವಿ ಸರ್. ತಾವು ಹೇಳ್ತಾ ಇರೋದು ಗಟರ್ ಇದಾಗಿಲ್ಲ, ಕಾಂಪೌಂಡ್ ಬಂದಿದೆ ಸರ್. ಆ ಕಡೆ ಎಡಬದಿ ಬಲಬದಿ ಮಣ್ಣು ಹಾಕದೇ ಇರೋ ಕಾರಣಕ್ಕೆ ಅದು ವಾಲಿದೆ. ಈ ಕಾರಣಕ್ಕೆ ಅದು ವಾಲಿರೋದು ಸರ್. ಪಂಚಾಯತ್ ಅವ್ರು ಏನ್ ಹೇಳ್ತಾ ಇದ್ದಾರೆ? ನೋಡೋಣ ಸರ್, ಈಗ ಹೋಗಿ ಕುಂದಿರ್ತೀವಿ ಅಲ್ಲಿ ಪಂಚಾಯತಿ ಮುಂದೆ. ಈಗೇನ್ ಅವ್ರು ಏನ್ ಉತ್ತರ ಕೊಡ್ತಾರ ಅದನ್ನ ನೋಡೋಣ. ಇವ್ರನ್ನ ಕರ್ಸೋಣ ಸರ್, ಮಾತಾಡೋಣ. ಅವ್ರ ಕೂಟನು ಮಾತಾಡೋಣ ಸರ್. ಕಾನೂನು ರೀತಿಯಿಂದ ಸೂಕ್ತವಾದ ಕ್ರಮ ಇವ್ರು ಏನ್ ಕೈ ತಗೊಂತಾರ ಅಂತ ನಾವು ಮುಂದೆ ವಿಚಾರ ಮಾಡೋಣ ಸರ್ ಅದ್ರ ಬಗ್ಗೆ. ನಮಸ್ಕಾರ. ನಾವು ಇವತ್ತು ಕಿರೇಸೂರು ಗ್ರಾಮ ಪಂಚಾಯತಿಗೆ ಬಂದಿದ್ವಿ. ಇಲ್ಲಿ ಸರ್ಕಾರಿ ಶಾಲೆಯ ಮುಂದ್ಗಡೆ ಇರುವಂತ ಕಳಪೆ ಕಾಮಗಾರಿ ಆಗಿದೆ. ಆಮೇಲೆ ಹುಡುಗರಿಗೆ ತುಂಬಾ ತೊಂದರೆ ಆಗಿ ಇಲ್ಲಿ ಗಬ್ಬು ವಾಸನೆ ಬರ್ತಾ ಇದೆ. ಗ್ರಾಮ ಪಂಚಾಯತಿ ಅವ್ರಿಗೆ ಈಗ ಸುಮಾರು ನಾನು ಒಂದು 1.5 ತಿಂಗಳ ಹಿಂದ್ಗಡೆ ಬಂದಾಗ ಪಿಡಿಒನ್ ಕರೆದಿ ಇದನ್ನೆಲ್ಲ ತೋರಿಸಿದ್ದೆ. ಈ ರಾಡ್ ಬಂದಿದೆ, ಈ ತರ ಹುಡುಗರಿಗೆ ಏನಾರ ಅನಾಹುತ ಆದ್ರೆ ಯಾರು ಕೊಡ್ತಾರೋ ಏನಂತ. ಆದ್ರೆ ಪಿಡಿಒ ಮೇಡಮ್ ಅವರು ಇದನ್ನ ಮಾಡಿಸ್ತೀನಿ ಅಂತ ಅವರು ಜವಾಬ್ದಾರಿ ತಗೊಂಡು ಕೂಡ ಇದನ್ನ ಯಾವುದೇ ಕೆಲಸ ಮಾಡ್ದೇನೆ ಹುಡುಗರು ಬಹಳ ಅನಾಹುತಕ್ಕೀಡಾಗ್ತಾ ಇದಾರೆ. ಯಾಕಂದ್ರೆ ಇಲ್ಲಿ ಸರಿಯಾಗಿ ಗಟರ್ ಮಾಡಿಲ್ಲ, ಕಳಪೆ ಕಾಮಗಾರಿ ಆಗಿದೆ. ಇದಕ್ಕೆ ಯಾರು ಕಾಮಗಾರಿ ಮಾಡಿದಾರಲ್ಲ ಅವ್ರನ್ನ ಇಂಜಿನಿಯರ್ ಕೂಡ ಕರೆಸಿ, ಟೆಂಡರ್ದಾರನ್ನ ಕರೆಸಿ ಅವ್ರ ಮ್ಯಾಲ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕಂತ ನಾ ಕೇಳ್ಕೊಂತೀನಿ. ಆದ್ರೂ ಅವ್ರನ್ನ ಆಯ್ತು ಅವ್ರ ಮ್ಯಾಲ ನಾವು ಕ್ರಮ ತಗೋತೀವಿ ಅಂತ ಹೇಳಿ ಇದುವರೆಗೆ ಕೂಡ ಯಾವುದೋ ಒಂದು ಆಕ್ಷನ್ ತಗೊಂಡಿಲ್ಲ. ತಗೊಳ್ಳದೇನೆ ಹುಡುಗರಿಗೆ ಅನಾಹುತ ಆಗ್ತಾ ಇದೆ, ಗಬ್ಬು ವಾಸನೆ ಬರ್ತಾ ಇದೆ, ಹುಡುಗರು ಅನಾರೋಗ್ಯದಿಂದ ಬಳಲು ಅಂತ ಕೆಲಸ ಆಗ್ತಾ ಇದೆ, ಮಲೇರಿಯಾ ಅಂತದ್ದು ಇಂಥದ್ದು ಬರ್ತಾ ಇದೆ. ಆದ್ರೆ ಇವರು ಯಾವುದೇ ಜವಾಬ್ದಾರಿ ತಗೋದಿಲ್ಲ. ಇಲ್ಲಿ ಯಾವುದೂ ಜವಾಬ್ದಾರಿ ತಗೊಳ್ಳದೇನೆ ಈ ತರ ಕಳಪೆ ಕಾಮಗಾರಿ ಮಾಡೋದಲ್ದೆ ಆಲಸ್ಯನ ಮಾಡ್ತಾ ಇದಾರೆ. ಯಾಕಂದ್ರೆ ಹುಡುಗರು ಭವಿಷ್ಯ ಇದು, ಅವರು ಮುಂದೆ ಬಾಳಿ ಬದುಕಬೇಕಾದಂತ ಸಂದರ್ಭ ಇರುತ್ತೆ. ಅಂತಂದು ಈ ಸರ್ಕಾರಿ ಶಾಲೆ ಒಳಗಡೆ ಅವ್ರ ಮಕ್ಕಳು ಏನಾದ್ರು ಇಲ್ಲಿ ಕಲ್ತಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು. ಇಲ್ಲಿ ಬಡ್ರು ಮಕ್ಕಳು ಕಲಿತಾ ಇದಾರಲ್ಲ, ಇವ್ರಿಗೆ ಸ್ವಾಭಿಮಾನ, ನಾಚಿಕೆ, ಮಾನ ಮರ್ಯಾದೆ ಏನು ಇಲ್ಲ. ತಮ್ಮ ಮಕ್ಕಳು ಇಲ್ಲಿ ಶಾಲೆಗೆ ಸೇರಿಸ್ಲಿ, ಆಮೇಲೆ ಗೊತ್ತಾಗುತ್ತೆ. ಪಾಪ ಬಡ್ರು ಮಕ್ಕಳು ಅಂತಂದ್ರೆ ಇವ್ರಿಗೆ ಆಲಸ್ಯತನ. ನಮಸ್ಕಾರ. ಇದನ್ನ ಹೇಳಿ ನಾವು ಇವತ್ತಿಂದ ಗ್ರಾಮ ಪಂಚಾಯತಿ ಅವರು ಬರೋ ತನಕನೂ ನಾವು ಹೋರಾಟ ಮುಂದುವರಿಸಿ ಇದೆಲ್ಲ ಸ್ವಚ್ಛ ಆಗಿ, ಆಮೇಲೆ ಈ ಕಂಪೌಂಡ್ ಹಾಳಾಗಿದೆ, ಅದ್ರದ್ದು ದುಡ್ಡು ಯಾರು ಸಾರ್ವಜನಿಕರ ದುಡ್ಡು ಅದನ್ನು ಕೂಡ ವ್ಯರ್ಥ ಮಾಡ್ತಾ ಇದಾರೆ. ಅಂದ್ರೆ ಇವ್ರಿಗೆ ಈ ತರ ಬೇಜವಾಬ್ದಾರಿ ಅಂದ್ರೆ ಯಾಕೆ ಇವರು ಈಗ ನಮ್ ಗ್ರಾಮ ಪಂಚಾಯತಿ ಒಳಗಡೆ ಅಧಿಕಾರ ತಗೋಬೇಕಾಗಿತ್ತು. ಆಗಲ್ಲ ಅಂತ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ ಇವ್ರು, ಅವಾಗ ನಾವು ಹೂ ಅಂತೇವಿ. ಅದ್ಬಿಟ್ಟು ಬೇರೆ ಯಾರು ಒಳ್ಳೆಯದಾರನ್ನ ಕರ್ಕೊಂಡು ಬಂದು ಕೆಲಸ ಮಾಡಿದ್ರೆ ಉತ್ತಮವಾಗಿರುತ್ತೆ. ಸರ್ಕಾರಿ ಶಾಲೆಗಳು ಉಳಿಬೇಕು, ಮಾಡ್ಬೇಕು ಅಂತ ನಮ್ದೆಲ್ಲ ಆಸೆ. ಆದ್ರೆ ಇವರೆಲ್ಲ ಇಂತ ಕಳಪೆ ಕಾಮಗಾರಿ ಮಾಡು, ದುಡ್ಡು ತಿಂದು ಈ ತರ ಮಾಡಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ವ್ಯವಸ್ಥೆ ಮಾಡ್ತಾ ಇದಾರೆ ಈ ಸರ್ಕಾರ. ಇವ್ರಿಗೆ ಏನಾದ್ರೂ ಸ್ವಾಭಿಮಾನ, ನಾಚಿಕೆ, ಮಾನ ಮರ್ಯಾದೆ ಇದ್ರೆ ಇನ್ ಮುಂದೆ ಸರ್ಕಾರಿ ಶಾಲೆಗಳು ಉಳಿಲಿ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ನನ್ನ ಹೆಸರು ಶಿವು GM ಅಂತ, ಧಾರವಾಡ ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ.